ಶಿವ ಬಾಲ್ಯದಿಂದಲೇ ವೇಗವಾಗಿ ಮಾತನಾಡುತ್ತಿದ್ದ. ಅವನ ವೇಗವನ್ನು ನೋಡಿ ಜನರು ದಂಗಾಗುತ್ತಿದ್ದರು. ಅವನ ತಂದೆ ಕುಡುಕನಾಗಿದ್ದರಿಂದ ಅವನು ಪೇಪರ್ ಮಾರಿ ಮನೆ ನಡೆಸುತ್ತಿದ್ದ. ತಂದೆ ತೀರಿಕೊಂಡ ಮೇಲೆ ಮನೆಯ ಪೂರ್ಣ ಜವಾಬ್ದಾರಿ ಅವನ ಮೇಲೆ ಬಿತ್ತು. ಒಂದು ದಿನ ಅವನ ಚಿಕ್ಕಪ್ಪ ಹೇಳಿದ್ರು, ನೀನು ವೇಗದ ರಾಜ, ಒಂದು ಆಂಬ್ಯುಲೆನ್ಸ್ ತಗೋ, ಒಳ್ಳೆ ಸಂಪಾದನೆ ಆಗುತ್ತೆ. ಚಿಕ್ಕಪ್ಪನ ಮಾತು ಕೇಳಿ ಶಿವ ಒಬ್ಬ ಗೂಂಡಾ ಬಳಿ ಹಣ ಸಾಲ ಪಡೆದು ಆಂಬ್ಯುಲೆನ್ಸ್ ಖರೀದಿ. ಆದರೆ ಅವನು ಯಾವುದೇ ರೋಗಿಯನ್ನು ಆಸ್ಪತ್ರೆಗೆ ಕರೆದೊಯ್ಯುವಾಗ ಅವರು ದಾರಿಯಲ್ಲೇ ಸತ್ತು ಹೋಗುತ್ತಿದ್ರು. ಇದರಿಂದ ಎಲ್ಲರೂ ಅವನನ್ನು ಅಪಶಕುನ ಎನ್ನತೊಡಗಿದರು. ಮರುದಿನ ಗೂಂಡಾ ಬಾಸ್ ಒಬ್ಬರಿಗೆ ಯಾರೋ ಚಾಕುವಿನಿಂದ ಇರಿದಿದ್ದರು. ಶಿವ ಅವರನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋದ. ಆದರೆ ಡಾಕ್ಟರ್ ಹೇಳಿದ್ರು, ನೀವು ಬರುವುದು ತಡವಾಯಿತು. ಇದರಿಂದ ಕೋಪಗೊಂಡ ಗೂಂಡಾಗಳು ಶಿವನನ್ನು ಕೊಲ್ಲಲು ಬೆನ್ನಟ್ಟಿದ. ಶಿವ ಹೇಗೋ ಕಷ್ಟಪಟ್ಟು ಪೊಲೀಸ್ ಸ್ಟೇಷನ್ ಒಳಗೆ ನುಗ್ಗಿ ತನ್ನ ಪ್ರಾಣ ಉಳಿಸಿಕೊಂಡ. ಮನೆಗೆ ಹೋಗಿ ತನ್ನ ತಾಯಿಯ ಮೇಲೆ ಸಿಟ್ಟು ತೋರಿಸಿದ ಮತ್ತು ತನ್ನ ಹಣೆಬರಹವನ್ನು ಶಪಿಸಿದ. ಮಗನ ನೋವು ಕಂಡು ತಾಯಿ ಬಹಳ ಸಂಕಟಪಟ್ಟಳು ಮತ್ತು ದೇವರ ಮುಂದೆ ಅಳುತ್ತಾ ಮಗನ ಮೇಲೆ ಕೃಪೆ ತೋರಿಸುವಂತೆ ಪ್ರಾರ್ಥಿಸಿದಳು. ಇತ್ತ ಶಿವ ಆಂಬ್ಯುಲೆನ್ಸ್ನಲ್ಲಿ ಕೆಲಸಕ್ಕೆ ಹೋಗುತ್ತಿದ್ದಾಗ ಒಂದು ಎಮ್ಮೆ ಅವನ ಗಾಡಿಗೆ ಡಿಕ್ಕಿ ಹೊಡೆಯಿತು. ಅವನಿಗೆ ಕಣ್ಣು ತೆರೆದಾಗ ತಾನು ಆಸ್ಪತ್ರೆಯಲ್ಲಿರುವುದು ತಿಳಿಯಿತು. ಆಸ್ಪತ್ರೆಯಿಂದ ಹೊರಬಂದಾಗ ಅವನಿಗೆ ಜನರ ತಲೆಯ ಮೇಲೆ ಒಂದೊಂದು ಮೀಟರ್ ಕಾಣಿಸತೊಡಗಿತು. ಅದರಲ್ಲಿ ಅವರ ಆಯಸ್ಸು ಅಂದ್ರೆ ಲೈಫ್ ಸ್ಪ್ಯಾನ್ ತಿಳಿಯುತ್ತಿತ್ತು. ತಾಯಿಯ ಕಣ್ಣೀರು ಯಮಧರ್ಮನನ್ನು ಕರಗಿಸಿತ್ತು. ದೇವರು ವರದ ರೂಪದಲ್ಲಿ ಶಿವನಿಗೆ ಅಂತಹ ಒಂದು ಶಕ್ತಿಯನ್ನು ನೀಡಿದರು. ಶಿವ ತನ್ನ ಶಕ್ತಿಯನ್ನು ಪರೀಕ್ಷಿಸಲು ಒಬ್ಬ ವ್ಯಕ್ತಿಯನ್ನು ನೋಡಿದ. ಅವನು ಇನ್ನು 7 ನಿಮಿಷಗಳಲ್ಲಿ ಸಾಯ. ಶಿವ ಹೇಳಿದ, ನಿಮ್ಮ ಪ್ರಾಣಕ್ಕೆ ಅಪಾಯವಿದೆ, ಸ್ವಲ್ಪ ಹುಷಾರಾಗಿರಿ. ಆದ್ರೆ ಆ ಮನುಷ್ಯ ಇವನ ಮಾತನ್ನು ನಂಬಲಿಲ್ಲ. ಕೊನೆಗೆ ಅವನು ಗಟಾರದಲ್ಲಿ ಬಿದ್ದು ಸಾವನ್ನಪ್ಪಿದ. ನಂತರ ಶಿವ ಆಸ್ಪತ್ರೆಗೆ